KA ಕಡೆಯಿಂದ ಇನ್ನು ಸ್ವಲ್ಪ ಹೊತ್ತಿನಲ್ಲೇ KCET ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟನ್ನು ಅನೌನ್ಸ್ ಮಾಡಲಾಗುತ್ತೆ ರಿಸಲ್ಟನ್ನು. ಒನ್ಸ್ ರಿಸಲ್ಟ್ ಅನೌನ್ಸ್ ಆದ ನಂತರ ನೆಕ್ಸ್ಟ್ ಏನೆಲ್ಲ ಪ್ರೋಸೆಸ್ಗಳಿರುತ್ತೆ ಮತ್ತು ಆಪ್ಷನ್ಟಿಗೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಇನ್ಫಾರ್ಮೇಷನನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಹೌದು, ಇನ್ನು ಸ್ವಲ್ಪ ಹೊತ್ತಲ್ಲೇ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ, ಓಕೆನಾ. ಸೊ ಇನ್ನೊಂದು ಇನ್ಫಾರ್ಮೇಷನ್ ಏನಂತಂದ್ರೆ, ಯಾರ್ಯಾರಿಗೆ ಸಿಕ್ಕಿದೆಯೋ ಈಗಾಗಲೇ ಕಾಲೇಜು ಮ್ಯಾಕ್ಸಿಮಮ್ ಅದೇ ಅಲಾಟ್ ಆಗುವ ಸಾಧ್ಯತೆಗಳು ಹೆಚ್ಚಿರುತ್ತೆ. ಮೇ ಬಿ ಓಕೆನಾ, ಎಲ್ಲಾದರೂ ಸ್ವಲ್ಪ ಚೇಂಜಸ್ ಆಗುವ ಸಾಧ್ಯತೆ ಇರುತ್ತೆ ಅಷ್ಟೇ. ಮ್ಯಾಕ್ಸಿಮಮ್ ಅದೇ ನಿಮಗೆ ಇರತಕ್ಕಂಥದ್ದು. ಸೊ ಹಾಗಾಗಿ ತುಂಬ ಟೆನ್ಷನ್ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಏನಿರೋದಿಲ್ಲ, ಓಕೆನಾ. ಸೊ ಈಗ ರಿಸಲ್ಟ್ ಅನೌನ್ಸ್ ಆದ ನಂತರ ನೆಕ್ಸ್ಟ್ ಪ್ರೋಸೆಸ್ಸು ತುಂಬ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಇರುತ್ತೆ. ಚಾಯ್ಸ್ ಎಂಟ್ರಿನೇ ಇಲ್ಲಾಂತಂದ್ರೆ ಆಪ್ಷನ್ ಎಡಿಟಿಂಗ್ ಅಂತ ಹೇಳಿ ಕನ್ಫ್ಯೂಷನ್ ಇರುತ್ತೆ. ಸೊ ಈ ಹಿಂದೆ ಸ್ವಲ್ಪ ಹೊತ್ತಿಂದನೇ ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನು ಸಹ ಕೇಳಿದರು. ಅದರ ಬಗ್ಗೆಯೂ ಸಹ ಸ್ವಲ್ಪ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ಸೊ ಏನಂತಂದರೆ, ವಿದ್ಯಾರ್ಥಿಗಳಿಗೆ ಈಗ ಮೊದಲಿಗೆ ಚಾಯ್ಸ್ ಎಂಟ್ರಿ ಇರುತ್ತಾ ಆಪ್ಷನ್ ಎಂಟ್ರಿ ಇರುತ್ತಾ ಅಂತಂದರೆ ಚಾಯ್ಸ್ ಎಂಟ್ರಿ ಇರುತ್ತೆ. ಹೌದು, ರಿಸಲ್ಟ್ ಅನೌನ್ಸ್ ಆದ ನಂತರ ನೆಕ್ಸ್ಟ್ ವಿದ್ಯಾರ್ಥಿಗಳಿಗೆ ಚಾಯ್ಸ್ ಎಂಟ್ರಿ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಈ 4 ಚಾಯ್ಸ್ಗಳ ಬಗ್ಗೆ ಈಗಾಗಲೇ ವಿಡಿಯೋ ಮಾಡಲಾಗಿದೆ, ಚಾನಲಲ್ಲಿ ವಿಡಿಯೋ ಇದೆ, ಓಕೆನಾ. ಸೊ ನಂತರ ನಿಮಗೆ ಫಸ್ಟ್ ರೌಂಡು ಎಲ್ಲ ಕಂಪ್ಲೀಟ್ ಆದಮೇಲೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನಿಮಗೆ ಆಪ್ಷನ್ ಎಂಟ್ರಿ ಎಡಿಟಿಂಗ್ಗೆ ಅವಕಾಶವನ್ನು ನೀಡ್ತಾರೆ, ಓಕೆನಾ. ಸೊ ಆಪ್ಷನ್ ಎಂಟ್ರಿ ಎಡಿಟಿಂಗಲ್ಲಿ ಏನಂತಂದರೆ, ಹೊಸದಾಗಿ ಕಾಲೇಜಸ್ನ ಆ್ಯಡ್ ಮಾಡೋದಕ್ಕಾಗೋದಿಲ್ಲ, ಬಟ್ ಯು ಕ್ಯಾನ್ ಡಿಲೀಟ್, ಓಕೆನಾ. ಸೊ ತುಂಬ ವಿದ್ಯಾರ್ಥಿಗಳು ಇದನ್ನು ಸಹ ಪ್ರಶ್ನೆಗಳನ್ನು ಕೇಳಿದರು, ಸರ್ ಡಿಲೀಟ್ ಮಾಡ್ಬೋದು ಆ ಕಾಲೇಜಸ್ಗಳನ್ನು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕಿಂತ ಮುಂಚೆ ಅಂತಂದರೆ. ಎಸ್, ಕನ್ಫರ್ಮ್ ಆಗಿ ನೀವು ಡಿಲೀಟ್ ಮಾಡ್ಬೋದು, ಬಟ್ ಹೊಸದಾಗಿ ಆ್ಯಡ್ ಮಾಡೋದಕ್ಕೆ ಇಲ್ಲಿ ಆಪ್ಷನ್ ಇರೋದಿಲ್ಲ, ಓಕೆನಾ. ಸೊ ಆ್ಯಂಡ್ ನೀವು ಮಾಡಿಫೈ ಮಾಡ್ಬೋದು, ಅಂತಂದ್ರೆ ಪ್ರಿಯಾರಿಟೀಸ್ ಚೇಂಜ್ ಮಾಡೋದು ಈ ರೀತಿ ಎಲ್ಲ ಮಾಡ್ಬೋದು. ಬಟ್ ಹೊಸದಾಗಿ ಕಾಲೇಜ್ ಆ್ಯಡ್ ಮಾಡೋದು ಅಂತನ್ನು ಬಿಟ್ಟು ಇನ್ನೆಲ್ಲ ಪ್ರೊಸೆಸನ್ನು ನೀವು ಮಾಡೋದಕ್ಕೆ ಅವಕಾಶವನ್ನು ನೀಡಲಾಗುತ್ತೆ, ಓಕೆನಾ. ಸೊ ಒಟ್ಟಾರೆ ತಿಳ್ಕೊಳೋದಾದರೆ, ಈಗ ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಆದ ನಂತರ ನೆಕ್ಸ್ಟ್ ವಿದ್ಯಾರ್ಥಿಗಳಿಗೆ ಚಾಯ್ಸ್ ಎಂಟ್ರಿ ಇರುತ್ತೆ. ಚಾಯ್ಸ್ ಎಂಟ್ರಿ ಎಲ್ಲ ಮುಕ್ತಾಯ ಆದಮೇಲೆ ನಿಮಗೆ ಆಪ್ಷನ್ ಎಂಟ್ರಿ ಅನ್ನೋದು ಇರ್ತಕ್ಕಂಥದ್ದು, ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಇನ್ನೇನಾದರೂ ಡೌಟ್ಸ್ ಇದ್ದರೆ ಪ್ರಶ್ನೆಗಳನ್ನು ಕೇಳಿ, ಮುಂದೆ ಬರ್ತಕ್ಕಂಥ ವಿಡಿಯೋಸಲ್ಲಿ ಆದಷ್ಟು ನಿಮಗೆ ಆನ್ಸರ್ಸನ್ನು ನೀಡ್ಕೊಡ್ತೀವಿ, ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋದೇ ರೀತಿ ಇನ್ನೂ ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೇನೆ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.